Nagarbavi, Bangalore towards Makale Durga. All set? Yes. Hip hip! Hooray! Hip hip! Hooray! Mission Makale Durga. ಮಕ್ಕಳ ಜೊತೆ. ಮಕ್ಕಳ ಜೊತೆ. ಸೊ ಬೆಳಗ್ಗೆ ಅರೌಂಡ್ 5 o'clock ಹಂಗೆ ಮನೆಗೆ ಬಿಟ್ವಿ. ಆಲ್ಮೋಸ್ಟು ಒಂದು 6:40 ಹಂಗೆ ಇಲ್ಲಿ ತಲುಪಿದ್ವಿ. ಮತ್ತು ದೊಡ್ಡಬಳ್ಳಾಪುರದಲ್ಲಿ ಒಂದು 10 minutes ಕಾಫಿ ಟೀ ಬ್ರೇಕ್ ತೊಗೊಂಡಿದ್ವಿ. ಸೊ ಇಲ್ಲಿ ಒಳ್ಳೆ ಪಾರ್ಕಿಂಗ್ ಪ್ಲೇಸ್ ಇದೆ. ಸೊ ಇಲ್ಲಿಂದ ಒಂದು 5-10 minutes ವಾಕ್ ಮಾಡಿ ಹೋಗ್ಬೇಕಾಗುತ್ತೆ. ಇಲ್ಲೇ ವಾಶ್ರೂಮ್ ಕೂಡ ಇದೆ. ಆಲ್ ಗುಡ್, ಸೇಫ್. How's the Josh boys? ಮಣ್ಣು ಬರೀ ಕಲ್ಲುಗಳಿದೆ. ಆಮೇಲೆ ಹೋಗ್ತಾ ಬರ್ತಾ 4 kilometers. नीचे से जा. Only thing is ಕ್ಲೈಂಬ್ ಇದೆ ಸ್ವಲ್ಪ ಸ್ಟೀಪ್. ಇನ್ನೂ ಸ್ವಲ್ಪ ಮೇಲೆ ಹೋದರೆ ಫುಲ್ ಕ್ಲಿಯರ್ ವ್ಯೂ ಸಿಗುತ್ತೆ. ಹತ್ತ ನರಕ್ ಕ್ವೈಟ್ ಸ್ಟೀಪ್. ಸೊ ಅಲ್ಲೊಂದು 4 ಗಂಟೆ ಕೂತಿದ್ವಾ, ಅಂದರೆ ಅವ್ರಿಗೆ ಎಲ್ಲರಿಗೂ ಹೆಲ್ಪ್ ಮಾಡ್ತಾ. ಸೊ ಆಲ್ಮೋಸ್ಟ್ 1 kilometer ಬಂದಿದ್ದೀವಿ. ಸೊ ಇದೊಂಥರ ಹೈಕಿಂಗ್ ಅನ್ನೋಕ್ಕಿಂತ ಮಾಕಲದುರ್ಗದಲ್ಲಿ ಹೈಕಿಂಗ್ ಅನ್ನೋಕ್ಕಿಂತ ಆಲ್ಮೋಸ್ಟ್ ಕ್ಲೈಂಬಿಂಗ್ ಜಾಸ್ತಿ ಇದೆ. ಸೊ ಕ್ಲೈಂಬಲ್ಲಿ ಕೂಡ ರಾಕ್ ಕ್ಲೈಂಬಿಂಗ್ ಜಾಸ್ತಿ. ಹಾಗಾಗಿ ನಮಗೆ ಡಿಸ್ಟೆನ್ಸ್ ಜಾಸ್ತಿ ಕವರ್ ಆದಂಗೆ ಅನಿಸಲ್ಲ, ಬಟ್ ಹೈಟ್ ಗೇನ್ ಆಗ್ತಾ ಹೋಗ್ತೀವಿ. ಸೊ ಅಲ್ಲೊಂದು ಕಡೆ ಆಲ್ಮೋಸ್ಟ್ ಒಂದು 50 minutes ಎಲ್ಲರಿಗೂ ಹೆಲ್ಪ್ ಮಾಡ್ತಾಯಿದ್ವಿ. ಸ್ಲಿಪ್ಪರಿ ಇತ್ತು, ಸೊ ದೊಡ್ಡ ಬಂಡೆ, ಎಲ್ಲರಿಗೂ ಹೆಲ್ಪ್ ಮಾಡ್ತಾಯಿದ್ವಿ. ಅದರ್ವೈಸ್ ವಿ ಆರ್ ಆನ್ ಟೈಮ್. ಇದೊಂದು ದೊಡ್ಡ ಬಂಡೆ ಇದೆ. ಸೊ ಹೌ ಇಸ್ ದ ಎಕ್ಸ್ಪೀರಿಯನ್ಸ್ ಇದು? Quite difficult for ಬಿಗಿನರ್ಸ್ ಅಲ್ಲ. ಸೊ ಎಸ್ಪೆಷಲಿ ಒಂಥರ moderate to difficult. ಬಿಗಿನರ್ಸ್ಗೆ ನಮ್ಮ ವೈಫ್ ಹೇಳ್ದಂಗೆ ಎಸ್ಪೆಷಲಿ ಫಸ್ಟ್ ಟೈಮ್ ಟ್ರೆಕ್ಕರ್ಸ್ಗೆ ಅದು
ಈ ಥರ ರಾಕ್ ಕ್ಲೈಂಬಿಂಗ್ ಮಾಡಬೇಕಾದ್ರೆ ಅವ್ರಿಗೆ ಸ್ವಲ್ಪ ಮಾಡ್ರೇಟು ಡಿಫಿಕಲ್ಟ್ ಅಂತಲೇ ಅನಿಸ್ಬೋದು. ಬಟ್ ದಟ್ಸ್ ದ ಬ್ಯೂಟಿ ಆಫ್ ಮಾಕ್ಲಿ ದುರ್ಗ. ಯಾಕೆಂದರೆ ಈಚ್ ಟ್ರೆಕ್ಕಿಂಗ್ ಪಾತ್ ಕೂಡ ಒಂದು ಡಿಫ್ರೆಂಟ್ ಇರುತ್ತೆ. ಕೆಲವೊಂದು ಟ್ರಯಲ್ಸ್ ಇರುತ್ತೆ, ಕೆಲವೊಂದು ಈ ಥರ ರಾಕಿ ಕ್ಲೈಮ್ಸ್ ಇರುತ್ತೆ. ಹೆಂಗೆ ಅನಿಸ್ತದೆ ಟ್ರೆಕ್? ಹೆಂಗಿದೆಪ್ಪ ಟ್ರೆಕ್? ಸ್ವಲ್ಪ ಡಿಫಿಕಲ್ಟ್ ಅನಿಸ್ತಾ, ಈಸಿ ಅನಿಸ್ತಾ? ಮಾಡ್ರೇಟ್. ಸ್ವಲ್ಪ ಕಲಿಯೋದ್ರಿಂದ ನಿಮಗೆ ಮಜಾ ಬರ್ತಾ ಇದೆಯಾ ಹೋಗ್ಲಿ? ಏನಾಯ್ತಾ? ಸುಸ್ತಾಗ್ತಿದ್ಯಾ? ಏನಿಲ್ಲ ಎಲ್ಲ ಸುಸ್ತಾಗುತ್ತಲ್ಲ, ಅಲ್ಲೊಂದು ಕಡೆ ನಿಂತ್ಕೊಂಡು ಒಂದು 5-6 ಬ್ರೀತ್ ಮಾಡಿ ಹೋಗ್ತಾ ಇರಬೇಕು. ಓಕೆ, ದಿಸ್ ಈಸ್ ಒನ್ ಆಫ್ ದಿ ಇಂಟ್ರೆಸ್ಟಿಂಗ್. ಬರ್ತೀನಿ ನೋಡಿ ಹಂಗೆ. ಸೊ ಈ ಟ್ರೆಕ್ಕಿಂಗಲ್ಲಿ ವಿಡಿಯೋ ಮಾಡಿಕೊಂಡು ಬರ್ತಾಯಿದ್ವಿ. ಇಲ್ಲಿ ಸಲ್ಲದವನು ಎಲ್ಲೂ ಸಲ್ಲನಯ್ಯ. ಗ್ಲಿಮ್ಸ್ ಆಫ್ ಕೋಟೆ. ಓ ವಾವ್, ಸೊ ದಟ್ ಈಸ್ ದ ರೋಡ್ ಟ್ರ್ಯಾಕ್ ಕಾಣಿಸ್ತದೆ. ಮಲನ್ ಬೆಳಗ್ಗೆ ಬೇಗ ಎದ್ದಿರೋದಕ್ಕೂ ಇಲ್ಲಿ ಮಲ್ಕೊಂಡಿರೋಕ್ಕೂ ಮಸ್ತ್. ಅಲ್ಲೊಂದು ಹುಡುಗ ದಾರಿ ತಪ್ಪಿದ್ದಾನೆ. ಜಿಮ್ಮಿ ಆಜ ಆಜ ಆಜ. ಓಹೋ, ಆಲ್ಮೋಸ್ಟ್ ಬಂದ್ಬಿಟ್ಟಿವಿ ಕೋಟೆ ಹತ್ರ. ಹೌ ಇಸ್ ದ ಜಶ್? ಸೊ ಇದು ನಿನ್ನ ಫಸ್ಟ್ ಟ್ರೆಕ್ ಅಲ್ಲ, ಹಾಗಾಗಿ ಹಂಗೆ ಅನಿಸ್ತಿದೆ ಅಷ್ಟೇ. ಅದು ಫಸ್ಟ್ ಟ್ರೆಕ್ಕಿನ ಸ್ವಲ್ಪ ಡಿಫಿಕಲ್ಟ್ ಅನಿಸ್ತದೆ. ಓ, ನಿಂದು ಫಸ್ಟ್ ಟ್ರೆಕ್ ಅಲ್ಲ ಇದು. ಸೊ ಯು ಹ್ಯಾವ್ ಡನ್ ಹುತ್ರಿ ದುರ್ಗ. ಆ ಕಡೆ ಒಂದು ಇದೆ ಕೋಟೆ. ಸೊ ಕೋಟೆ ಒಂಥರ ಪ್ರಾಪರ್ ಕೋಟೆ ಥರ ಇಲ್ಲ, ಸ್ವಲ್ಪ ಇಲ್ಲೇ ಆಗ್ತದೆ. ಹಿಂಗೆ ಹೋಗೋಣ ಬಾ. ಹಿಂಗೆ ಸ್ವಲ್ಪ ರನ್ನಿಂಗ್ ಮಾಡಬೇಕು. ಯೋಗ ನಿನಗೆ ಫ್ಲೆಕ್ಸಿಬಲ್ ಸಿಗುತ್ತೆ, ಬಟ್ ನಿನಗೆ ಇಫ್ ಯು ವಾಂಟ್ ಒಂದು ರೌಂಡ್ ಹಾಕ್ಬರೋಣ, ಬರೀ ಏನಿದೆ ನೋಡ್ಬರೋಣ. ಸೊ ಆಲ್ಮೋಸ್ಟ್ 1.5. ಸೊ ಈಗ ಒಂದು ಪ್ರದಕ್ಷಿಣೆ ಆಗ್ತಾ ಇದೀವಿ ಕೋಟೆ ಸುತ್ತ. ಅಲ್ಲೂ ಇದೆ ಮೇಲ್ಗಡೆ ಕೋಟೆ. ಸೊ ವಿಲ್ ಗೋ ದೇರ್ ಆಲ್ಸೋ. ಗೊತ್ತಾಗ್ತಿಲ್ಲ ನನಗೆ ಯಾವ ಮರ ಇದು, ಯಾವ ಮರ? ಹಾಂ, ಅದೇ ಮರನಾ? ಬಟ್ ನೇಮ್ ಹಾಂ, ಸಾವರಿಯಾ? ಸಾವರಿಯಾ? ಹಾಂ, ಐ ಲೈಕ್ ಇಟ್. ಕೂಡ್ಲಿಲ್ವಾ ಅಲ್ಲಿ? ಅಲ್ಲಿ ಕೂಡ್ಲಿಲ್ವಾ ಸ್ವಲ್ಪ ಹೊತ್ತು? ಓಕೆ, ಇಲ್ಲೇನು ವ್ಯೂ ಇಲ್ವಾ? ಹಾಂ, ಫುಲ್ ಸ್ಲೀವ್ ಲೈಟ್ ವೆಯ್ಟ್. ಏನಕ್ಕೆ ಅಂದರೆ ಅದು ಕೈ ಕಪ್ಪಾಗ್ಬಿಡುತ್ತೆ, ಸನ್ಬರ್ನ್. ಹಾಂ ಪಾಪ, ಇಲ್ಲಿ ನೋಡ್ಕೊಂಬ ಕೆಳಗಡೆ. ಡರ್ ಕೆ ಆಗೆ ಜೀತ್ ಹೈ. ಹೂವುಗಳು, ಎಲೆಗಳು, ದೇವಸ್ಥಾನಗಳು. ಮುಂದೆ ಒಂದು ದೇವಸ್ಥಾನವಿದೆ.
ಹೌದು, ನೋಡೋಣ ಟೆಂಪಲ್ ಈ ಕಡೆ ಏನಿದೆ ನೋಡ್ಬರೋಣ. ಇಲ್ಲಿ ಆರೋ ಮಾರ್ಕ್ ಹಾಕಿದ್ದಾರೆ. ಸೊ ವಿ ಆರ್ ಇನ್ ದ ಕರೆಕ್ಟ್ ಪಾತ್. ಹೋಗ್ಬೋದು. ಮನುಷ್ಯ ಎಷ್ಟೇ ದೊಡ್ಡವನಾದ್ರೂ ತಗ್ಗಿ ಬಗ್ಗಿ ನಡಿಬೇಕು ಅಂತ ಈ ಥರ ಡೋರ್ ಇಟ್ಟಿರ್ತಾರೆ. ದೇವಸ್ಥಾನದ ಅಂಗಣ. ಚೆನ್ನಾಗಿದೆ ದೇವಸ್ಥಾನ ಒಂಥರ ಕೂತ್ಕೊಳ್ಳೋಕ್ಕೆ. ಆಲ್ಮೋಸ್ಟು ಇಲ್ಲಿಗೆ ಬಂದು ಒಂದು 15 ಮಿನಿಟ್ಸ್ ಆಯಿತು. ಸ್ಲೋವಾಗಿ ಆರಾಮಾಗಿ ಎಲ್ಲ ಕಡೆ ಕುಂತು ಬಂದ್ವಿ. ಹಾಗಾಗಿ 1.5 ಅವರ್ಲಿ ಬಂದ್ವಿ. ಮೇಲೆ ಬಂದರೆ ಇನ್ನೊಂದು ಈಶ್ವರನ ಟೆಂಪಲ್ ಇದೆ. ಸ್ವಲ್ಪ ಮಧ್ಯ ಒಂದು 2-3 ಕೋತಿಗಳಿದ್ದಾವೆ, ಹುಷಾರು. ಬಟ್ ನೀವು ಮಾಕ್ಲಿದುರ್ಗಕ್ಕೆ ಬಂದ್ರಂತೂ ಈ ಟೆಂಪಲ್ ಅಂತೂ ಮಿಸ್ ಮಾಡಬೇಡಿ, ಭಾಳ ಚೆನ್ನಾಗಿದೆ. ಚೇತು ಅಲ್ಲಿ ಹೋಗಿ ಎಲ್ಲರೂ ಒಂದು ಕಡೆ ಕೂತ್ಕೊಳ್ಳೋಣ. ಈಗ ಬಿಸಿಲು ಬಂದು ತಕೊಳ್ಳೋ ಒಂದು ಬಾರಿ. ಹಾಂ, ನಾನು ನಿಮಗೆ ವಾಸನೆ ಬರ್ತಿದ್ದೆ. ಆಜಾ ಆಜಾ ದಿಲ್ ಹೈ ಚೋಡೆ. ಹೌದಾ? ಕ್ರೇಜಿ. ಹಾಂ, ಹಂಗೇನಿಲ್ಲ ಚಿತ್ತು. 360-degree view. ಎಲ್ಲ ಏನು ತಿಂತಾ ಇದ್ದೀರಾ? ಚಿಕನ್ ತಿಂತಾ. ಚೇತು ಏನು ಕಟ್ಟಿತಾ ಇದೆಯಾ? ಏನು ಕಟ್ಟಿತಾ ಇದೆಯಾ? ಬ್ರೆಡ್ ಜಾಮ್. ಕಪ್ ನೂಡಲ್ಸ್ ಸರ್ ಬಿಸಿನೀರಲ್ಲಿ ತರಕ್ಕೆ. ಸೊ ವ್ಯೂ ಪಾಯಿಂಟಲ್ಲಿ ಆಲ್ಮೋಸ್ಟ್ ಒಂದು 1/2 ಅವರ್ ಮೇಲೆ ಕೂತಿದ್ವಿ. ಮನೆಯಿಂದ ಬ್ರೆಡ್ ಜಾಮು, ಆಮೇಲೆ ಬಿಸ್ಕೆಟ್ಸು, ಹಣ್ಣು, ಚಿಪ್ಸು, ನೀರು ಎಲ್ಲ ತಿಂದಿದ್ವಿ. ಕುಂತು ಕುಡಿದು ಫೋಟೋ ವೀಡಿಯೋ ಎಲ್ಲ ತೊಗೊಂಡು. ಸೊ ಟೈಮ್ ಈಗ 9:50ಗೆ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ಇಳಿಬೇಕಾದ್ರೆ ಸ್ವಲ್ಪ ಕಲ್ಲು ಸ್ಟೀಪ್ ಇರುತ್ತೆ, ಹುಷಾರಾಗಿ ಇಳಿಬೇಕು. ಹೆದರ್ಬೇಕು. ಚೆನ್ನಾಗಿ ಇಳ್ಬೇಕಾ? ಹಾಂ, ಅಲ್ಲಲ್ಲ, ಅದು ಲೆಫ್ಟ್ ಸೈಡಲ್ಲಿ ಕೂತ್ಕೊಂಡು ಜಾರ್ಕೊಂಡು ಹೋಗ್ಬಿಡ್ಬೇಕಷ್ಟೆ. ಅಲ್ಲಿ ಸ್ವಲ್ಪ ಜಾರ್ಬೋದು, ಹುಷಾರಲ್ಲಿ. ಆದಷ್ಟು ಆ ಕಡೆ ಪಾತ್ಗೆ ಹೋಗ್ಬಾರ್ದು. ಯಾ, ಹೌದು. ಅದು ನಾವು ಬ್ರೇಕ್ ತಗೊಂಡು ಭಾಳ ಹತ್ತಿದ್ವಲ್ಲ. ಇಟ್ಸ್ ಯುವರ್ ವಿಲ್ ಚೇತು. ನೀವು ಹೇಳ್ದಂಗೆ ಪಾಸಿಟಿವ್ ಸೈಡಲ್ಲಿ ಜೊತೆಗಿದ್ದು, ಇಫ್ ಯುವರ್ ವಿಲ್ ಇಸ್ ಟು ಕ್ಲೈಂಬ್ ಇಟ್, ನೀವು ಮಾಡೇ ಮಾಡ್ತೀರಿ. ನಿಮಗೆ ತಪ್ಸೋಕ್ಕೆ ಇಫ್ ಯು ವಾಂಟ್ ರೀಸನ್ಸ್ ಟು ಮಿಸ್ ಇಟ್, ಯು ಫೈಂಡ್ ಸೋ ಮೆನಿ ರೀಸನ್ಸ್. ಇದೊಂದೇ ಸೆಕ್ಷನ್ ಅನ್ಸುತ್ತೆ ನಮಗೆ ಫ್ಲಾಟ್ ಇರೋದು ಅಲ್ವಾ? ಇದು ಬಿಟ್ಟರೆ ಮತ್ತೆ ಮೇಲ್ಗಡೆ ಈಗ ಆಲ್ರೆಡಿ
ಒಂದು 300 ಮೀಟರ್ಸ್ ಬಂದ್ವಿ ಕೆಳಗಡೆ. ಸರಿ, ಆ ಕಡೆಗೆ ಈ ಕಡೆಗ ಈ ಕಡೆ ಇಲ್ಲಿ ಕಾಲಿಟ್ಯಾ? ಹಾಂ. Mallu looking smart. Very good. ಈಗ 10 ಅಲ್ವಾ, 11 ಅಂದ್ರೆ ಇರ್ತೀವಿ. ಆ, 600 ಮೀಟರ್ಸ್ ಕೆಳಗಡೆ ಬಂದಿದ್ದೀವಿ. ಸೊ ಅನದರ್ ಮೋಸ್ಟ್ಲಿ 900 ಮೀಟರ್ಸ್ ಆಗ್ಬೋದು ಅಷ್ಟೇ. ಹತ್ತಕ್ಕೂ ಇದೆ ಈಸಿ ಅನ್ಸುತ್ತೆ, ಕೂತ್ಕೊಂಡು ಉಲ್ಟಾ ಬರ್ಬೇಕು ಮೇಲೆ, ಆದರೆ ಜಾರುತ್ತಲ್ಲ ಅಷ್ಟೇ. ಮಲ್ಲು ಈಗ ಆಲ್ಮೋಸ್ಟ್ ಒಂದು 900 ಮೀಟರ್ಸ್ ಕೆಳಗಡೆ ಹಿಡಿದು ಬಿಟ್ಟಿದ್ದೀವಿ. ಸೊ ಮೇಜರ್ ಕಲ್ಲುಗಳ ಸೆಕ್ಷನ್ ಏನಿದೆಲ್ಲ ಅದು ಮೇಜರ್ ಕಲ್ಲು ದೊಡ್ಡ ಮುಗಿದಿದೆ. ಈಗ ಸ್ವಲ್ಪ ಸಣ್ಣ ಪುಟ್ಟ ಕಲ್ಲು. ಸೊ ಫೈನಲಿ ನಾರ್ಮಲ್ ಇದಕ್ಕೆ ರೀಚ್ ಆದ್ವಿ ಅಲ್ಲ. ಸೊ ಆಲ್ಮೋಸ್ಟು ಇನ್ನು ಅನದರ್ 400 ಮೀಟರ್ಸ್ ಇದೆ. ಸೊ ಹಿಂಗೆ ಹೋಗಿ ಇಲ್ಲಿ ಬೆಟ್ಟ ಹಿಂಗೆಲ್ಲೋ ಹತ್ಕೊಂಡು ಮೇಲ್ಗಡೆ ಹೋಗಿ ಮತ್ತು ವಾಪಸ್ಸು ಇಳಿದು ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮೋಸ್ಟು ಟೆಂಪಲ್ ಹತ್ರ ಬಂದ್ಬಿಟ್ವಿ ಈಗ. ಬರ್ಬೇಕಾದ್ರೆ ನಮ್ಮ ಹಿಂದೆ ನೀವು ನೋಡ್ದಂಗೆ ಒಂದು ಕೃಷ್ಣನ ದೇವಸ್ಥಾನ ಇತ್ತು. ಹೊರಗಡೆಯಿಂದನೇ ಕೈ ಮುಗಿದು ಹೊರಟ್ವಿ. ಟ್ರೈನ್ ಸೊ ಆಲ್ಮೋಸ್ಟು ನಮ್ಮದು ಪಾರ್ಕಿಂಗ್ ಹತ್ರ ಬಂದ್ವಿ. ಪಾರ್ಕಿಂಗ್ ಟು ಪಾರ್ಕಿಂಗ್ ಆಲ್ಮೋಸ್ಟ್ 4 ಕಿಲೋಮೀಟ್ರ್ ಆಯಿತು. ಸೊ ಇನ್ ಕೇಸ್ ನಾವು ಚೆಕ್ ಪೋಸ್ಟಿಂದ ತೊಗೊಂಡ್ರೆ, ಅಂದರೆ ಫಾರೆಸ್ಟ್ ಚೆಕ್ ಪೋಸ್ಟಿಂದ ತೊಗೊಂಡ್ರೆ 3 ಕಿಲೋಮೀಟರ್ 3 ಕಿಲೋಮೀಟರ್ ಅಪ್ ಆ್ಯಂಡ್ ಡೌನ್ 3 ಕಿಲೋಮೀಟರ್ ಪ್ಲಸ್ ಅಲ್ಲೊಂದು ಅರ್ಧ ಕಿಲೋಮೀಟ್ರ್ ಓಡಾಡಿದ್ವಿ. ಸೊ ಟೋಟಲಿ ಯು ಕ್ಯಾನ್ ಸೇ ಅರೌಂಡ್ 4 ಕಿಲೋಮೀಟರ್. ಸೊ ನಾವು ಎಷ್ಟು ಗಂಟೆ ತೊಗೊಂಡ್ವಿ? ಆಲ್ಮೋಸ್ಟು 3.5 ಅವರ್ಸ್ ತೊಗೊಂಡಿದ್ವಿ ಮೇಲ್ಗಡೆ ಹೋಗಿ ಕುಂತು ತಿಂಡಿ ತಿಂದು ವಾಪಸ್ ಬರಲಿಕ್ಕೆ. ಸೊ ಟೋಟಲಿ ಇಟ್ಸ್ ಅ ನೈಸ್ ಟ್ರೆಕ್. ಸೊ ಎಲ್ಲ ಸೇಮ್ ಟ್ರೆಕ್ ಥರ ಇಲ್ಲ, ಫುಲ್ ಕಲ್ಲುಗಳಿದೆ, ಒಂಥರ ಡಿಫ್ರೆಂಟ್ ಇದೆ. ಸ್ವಲ್ಪ ನಾವು ಮೈಂಡ್ ಪ್ರಿಪೇರ್ ಆಗಿ ಬರಬೇಕು. ಸೊ ಇಫ್ ಯು ಪ್ರಿಪೇರ್ ಆ್ಯಂಡ್ ಕಮ್ ಇಟ್ಸ್ ಲೈಕ್ ಆಲ್ಟುಗೆದರ್ ಗುಡ್ ಎಕ್ಸ್ಪೀರಿಯನ್ಸ್. ಸೊ ನನ್ನ ಪ್ರಕಾರ ಇಫ್ ಯು ಕ್ಯಾನ್ ಡೂ ದಿಸ್ ಟ್ರೆಕ್ ಕಂಫರ್ಟಬಲಿ, ಬೇರೆ ಟ್ರೆಕ್ಗಳನ್ನು ಕೂಡ ನೀವು ಆರಾಮಾಗಿ ಮಾಡ್ಬೋದು. ಓಕೆ, ಸೊ ಸೈನಿಂಗ್ ಆಫ್ ನಾವು. ಮತ್ತು ನೆಕ್ಸ್ಟ್ ಟ್ರೆಕ್ಕಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.